ನಿನ್ನೆ ರಾತ್ರಿ ತಾನೇ ಬಿಗ್ ಬಾಸ್ ಸೀಸನ್ 3 ನ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು. ಎಲ್ಲರಿಗೂ ಸಿಕ್ಕಾಬಡೆ ಎಕ್ಸ್ಪೆಕ್ಟೇಷನ್ ಇತ್ತು ಫಸ್ಟ್ ಎಪಿಸೋಡ್ ಹೇಗಿರುತ್ತೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಹುಚ್ಚ ವೆಂಕಟ್ನ ನೋಡೋಕ್ಕೆ ಜನ ಸಿಕ್ಕಾಬಡೆ ಕಾಯ್ತಿದ್ರಪ್ಪ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಜನದ ಹತ್ರ, ಜನ ಅವ್ರ ಹತ್ರ ಹೇಗೆ ಬಿಹೇವ್ ಮಾಡ್ತಾರೆ ಅಂತೇಳಿ. ಬಟ್ ಫಸ್ಟ್ ಎಪಿಸೋಡ್ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಲೈಟಾಗಿ ನಡೀತು. ಒಂಥರ ಫನ್ನಿ ಮೂಮೆಂಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಹುಚ್ಚ ವೆಂಕಟ್ ಅವರು ಜಯಶ್ರೀ ಅವ್ರಿಗೆ ಪ್ರಪೋಸ್ ಮಾಡಿದ್ದೇನು, ಜಯಶ್ರೀ ಅವರು ಹುಚ್ಚ ವೆಂಕಟ್ಗೆ ಪ್ರಪೋಸ್ ಮಾಡಿದ್ದೇನು, ಇಬ್ರು ಮಿಂಚಾಗಿ ನೀನು ಬರಲು ಈ ಥರ ಹಾಡಾಡ್ಕೊಂಡು ಡ್ಯಾನ್ಸ್ ಆಡಿದ್ದೇನೋ. ಅಬ್ಬಾ, ಹುಚ್ಚ ವೆಂಕಟ್ ಅವರು ಫುಲ್ಲು ಟಾಪ್ಗೆ ಹೋಗ್ಬಿಟ್ಟಿದ್ರು. ಬಟ್ ಎಂಡಿಂಗು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹುಚ್ಚ ವೆಂಕಟ್ಟು ಮತ್ತು ಪೂಜಾ ಗಾಂಧಿ ನಡುವೆ ನಡೆದಂಥ ಒಂದು ಆರ್ಗ್ಯುಮೆಂಟ್. ಹೌದು, ಪೂಜಾ ಗಾಂಧಿ ಅವರು ಪಾಪ ಇನ್ನೇನು ಮಲ್ಕೊಬೇಕು ಅಂತ ಹೋದಾಗ ಒಂದು ಸ್ವಲ್ಪ ಶಾರ್ಟ್ ಡ್ರೆಸ್ನ ಹಾಕೊಂಬಂದರು, ನೈಟ್ ಡ್ರೆಸ್ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಗೊತ್ತಲ್ವಾ, ಹುಚ್ಚ ವೆಂಕಟ್ಗೆ ನೋಡಿದ ತಕ್ಷಣ ನನ್ನ ಮಗಂದ್ ಏನಿದು ಡ್ರೆಸ್ಸು ಅಂದ್ಬಿಟ್ಟು ಹಂಗೆ ಶುರೋಚ್ಕೊಂಡ್ಬಿಟ್ರು. ಅಯ್ಯೋ, ನೀವು ಹಂಗೆ ಬಟ್ಟೆ ಹಾಕೊಬಾರ್ದು, ಹಿಂಗೆ ಬಟ್ಟೆ ಹಾಕೊಬಾರ್ದು, ನಿಮ್ಮ ಮನೇಲಿ ಹಾಕ್ಕೊಳ್ಳಿ. ನನ್ನಿಂದ ಅಮೇರಿಕಾ ಮತ್ತು ಬೇರೆ ದೇಶಗಳಲ್ಲಿ ಸ್ಯಾರಿ ಮತ್ತು ಚೂಡಿದಾರ್ ಹಾಕಿದ್ದಾರೆ ಬಿಕಾಸ್ ಆಫ್ ದಿಸ್ ಹುಚ್ಚ ವೆಂಕಟ್ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕಿರ್ಚಾಡಿ ಕೂಗಾಡಿ ಪೂಜಾ ಗಾಂಧಿ ಮೇಲೆ. ಪೂಜಾ ಗಾಂಧಿಯವರು ಕೊನೆಗೆ ಕಣ್ಣೀರು ಹಾಕಿ ಕೊಡೋ ಅಂತ ಅತ್ತೆಲ್ಲ ಆಯಿತು. ಕ್ಯಾಪ್ಟನ್, don't touch my patience. hey captain edukka vittu bange. Don't touch my patience. In your house, however you want to be, out of the gate you shouldn't be like this. You should be quiet. Ashta. ಸೊ ಕ್ಲೋಸಿಂಗ್ ಅಂತೂ ಅಲ್ಟಿಮೇಟು ಬಿಗ್ ಬಾಸ್ ಸೀಸನ್ 3 ಎಪಿಸೋಡ್ 1ನಲ್ಲಿ. ಎಪಿಸೋಡ್ 1ನಲ್ಲಿ ಇಷ್ಟೊಂದು ಮಸಾಲ ಇರ್ಬೇಕಾದ್ರೆ ಇನ್ನು ಎಪಿಸೋಡ್ 2, 3, 4 ಎಷ್ಟು ಮಸಾಲ ಇರಬೇಡ. ಹಾಂ, ಎಲ್ಲ ಮಸಾಲನ್ನು ನಾನು ನಿಮಗೆ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತಿರ್ತೀನಿ ವಿತೌಟ್ ಫೇಲ್. ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 3 ಕಂಪ್ಲೀಟ್ ಅಪ್ಡೇಟ್ಸ್ ಎಕ್ಸ್ಕ್ಲೂಸಿವ್ಲಿ ನಮ್ಮ ಚಾನಲಲ್ಲಿ ನಿಮಗೋಸ್ಕರ. ಸ್ಟೇ ಟ್ಯೂನ್ಡ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.